ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೋಡಿ, ನಾಳೆ ದಿನ ಬಂದು ಅನಂತ ಹುಣ್ಣಿಮೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನೀವು ಅನಂತನ ದೇವರ ದರ್ಶನ ಮಾಡ್ತೀರಾ. ಅದರ ಜೊತೆಗೆ ನಾಳೆ ದಿನ ತುಂಬ ವಿಶೇಷವಾಗಿರೋದ್ರಿಂದ, ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಇದೊಂದು ಉಪಾಯನ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಯಾವುದೇ ರೀತಿ ಆತಂಕ ಇರ್ಬೋದು, ಅಥವಾ ಜೀವನದ ಸಮಸ್ಯೆಗಳಿರ್ಬೋದು, ಅಥವಾ ನಮಗೆ ಜಾಬ್ ವಿಷಯದಲ್ಲಿ ಸಂಕಟ ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ನಾವು ಸೋತೋಗಿದ್ದೀವಿ, ಭರವಸೆನೇ ಇಲ್ಲ, ನಮ್ಮ ಜೀವನದಲ್ಲಿರೋಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗಿ ಮನಸ್ಸು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸುವಂಥವ್ರು ನಾಳೆ ದಿನ, ಅದರಲ್ಲೂ ಮುಖ್ಯವಾಗಿ ಹುಣ್ಣಿಮೆಯ ಮಂಗಳವಾರ, ನೀವು ಭಾದ್ರಪದ ಮಾಸದ ಹುಣ್ಣಿಮೆ ದಿನ ಮಂಗಳವಾರ ಬಿದ್ದಿರೋದ್ರಿಂದ ಖಂಡಿತವಾಗ್ಲೂ ಆಂಜನೇಯನ ದೇವಸ್ಥಾನಕ್ಕೆ, ಅಂದರೆ ಗುರುರಾಯರ ಮುಖ್ಯ ಪ್ರಾಣ ದೇವರಾದಂತಹ ಆಂಜನೇಯ ದೇವಸ್ಥಾನದಲ್ಲಿ ನೀವು ಈ ಪುಟ್ಟ ತಂತ್ರನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವ ಸಮಸ್ಯೆಗಳಿರ್ಬೋದು, ಶತ್ರುಗಳ ಸಮಸ್ಯೆ ಇರ್ಬೋದು, ಜಾಬ್ ಸಮಸ್ಯೆ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಟೆನ್ಷನ್ ಇರ್ಬೋದು, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಸಂಕಟ ಆಗ್ತಿರ್ಬೋದು, ಅಥವಾ ಪ್ರೀತಿ ಪ್ರೇಮದಲ್ಲಿ ಸಂಕಟ ಇರ್ಬೋದು, ಅಥವಾ ನಿಮ್ಮ ದಾಂಪತ್ಯದಲ್ಲಿ ಸಂಕಟ ಇರ್ಬೋದು, ಯಾವುದೇ ರೀತಿಯ ನೋವುಗಳಿದ್ರೂ ಆ ನೋವುಗಳೆಲ್ಲ ನಿಮಗೆ ರಿಲೀಫ್ ಆಗಬೇಕು, ಯಾವುದೋ ಒಂದು ರೀತಿಯಲ್ಲಿ ನಾವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲ ಸುಗಮವಾಗಿ ನಡಿಬೇಕು ಅಂತ ಬಯಸ್ತಾ ಇರೋವಂಥವ್ರು ನೀವು ಏನು ಮಾಡಬೇಕು ಅಂದರೆ, ನಾಳೆ ದಿನ ಖಂಡಿತವಾಗ್ಲೂ ಒಂದು ಬೆಂಕಿಪಟ್ಟಣನ ನೀವು ತೊಗೊಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ಲಾಸ್ಟಿಕ್ ಕಡ್ಡಿಗಳಿಂದ ಮಾಡಿರೋಂಥ ಬೆಂಕಿಪಟ್ಟಣನ ತೊಗೊಬಾರ್ದು. ಅದರಲ್ಲೂ ಮುಖ್ಯವಾಗಿ ಕಡ್ಡಿಗಳಿಂದ ಮಾಡಿರೋಂಥ ಒಂದು ಬೆಂಕಿಪಟ್ಟಣನ ನೀವು 10 ರೂಪಾಯಿ ಕೊಟ್ಟು ಮ್ಯಾಚ್ ಬಾಕ್ಸ್ನ ತೊಗೊಬೇಕಾಗುತ್ತೆ. ಆ ಮ್ಯಾಚ್ ಬಾಕ್ಸನ್ನು ನೀವು ತಗೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಅದರಲ್ಲೂ ಇದನ್ನು ನೀವು ಆಂಜನೇಯನ ದೇವಸ್ಥಾನದಲ್ಲೇ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮ್ಯಾಚ್ ಬಾಕ್ಸನ್ನು ಇಟ್ಕೊಂಡು ನೀವು ಕೇಳ್ಕೊಬೇಕು, ನಿಮ್ಮ ಕಷ್ಟಗಳು ಏನೇನಿದೆ, ನನ್ನ ಜೀವನದಲ್ಲಿ ಇಂಥ ಅಡೆತಡೆಗಳೆಲ್ಲ ತುಂಬ ಕಷ್ಟ ಇದೆ, ನನಗೆ ನನ್ನ ನೋವನ್ನು ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಒಳ್ಳೆ ಕೆಲಸ ಸಿಗ್ತಿಲ್ಲ, ಒಳ್ಳೆ ಮನಸ್ಸಿಲ್ಲ, ಮತ್ತು ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಾವು ಗಂಡ ಹೆಂಡತಿ ಚೆನ್ನಾಗಿಲ್ಲ, ಅಥವಾ ನಿಮ್ಗೆ ಏನೇನು ಸಮಸ್ಯೆಗಳಿದೆಯೋ, ಏನೇನು ನೋವುಗಳಿದೆಯೋ, ಎಂತೆಂಥ ನೋವಿನ ಭಾವನೆಗಳಿದೆಯೋ, ಅಡೆತಡೆಗಳಿದೆಯೋ, ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಅಂತ ಪ್ರತಿಯೊಂದನ್ನು ನೀವು ಪ್ರದಕ್ಷಿಣೆ ಮಾಡಿ ಕೇಳಿಕೊಂಡು ತದನಂತರ ನೀವು ಏನು ಮಾಡಬೇಕು ಅಂದರೆ, ಅದನ್ನು ಆ ಬೆಂಕಿಪಟ್ಟಣನ ನೀವು ದೇವಸ್ಥಾನದಲ್ಲೇ ಬಿಟ್ಟು ಬಂದುಬಿಡಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಎಲ್ಲಾದರೂ ಒಂದು ಮೂಲೆಯಲ್ಲಿ ಯಾರಿಗೂ ಗೊತ್ತಾಗದಿರೋ ಜಾಗದಲ್ಲಿ ನೀವು ಇಟ್ಟು ಬಂದುಬಿಡಬೇಕು. ನೀವು ಆ ರೀತಿ ಇಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋಂಥ ಎಷ್ಟೋ ಕರ್ಮಗಳೆಲ್ಲ ಆ ಬೆಂಕಿಪಟ್ಟಣದ ಜ್ವಾಲೆಗೆ ಅದು ಟ್ರಾನ್ಸ್ಫರ್ ಆಗಿರುತ್ತೆ, ಅಲ್ಲೇ ಅದು ಹೋಗುತ್ತೆ. ಅದಾದಮೇಲೆ ಅದನ್ನ ಪುರೋಹಿತರು ಯಾರಾದರೂ ಅದನ್ನು ಉಪಯೋಗಿಸೋಕ್ಕೆ ಅಂದರೆ ದೇವಸ್ಥಾನದಲ್ಲಿರೋಂಥ ಬೆಂಕಿಪಟ್ಟಣನ ದೇವರಿಗೆ ಗೀಚಿ ಅವರು ಭಕ್ತಿಯಿಂದ ಅವರು ದೀಪನ ಹಚ್ಚುತ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಪುರೋಹಿತರು ಆ ಬೆಂಕಿಪಟ್ಟಣನ ತಗೊಂಡು ಅವರು ದೀಪ, ಅಂದರೆ ದೇವರ ಮುಂದೆ ಇರೋಂಥ ದೀಪನ ಅವರು ಹಚ್ಚೋದಕ್ಕೆ ಬಳಸ್ಕೊಳ್ಳೋದ್ರಿಂದ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು, ಎಷ್ಟೋ ಕರ್ಮಗಳು ಅದನ್ನು ತಡೆ ಹಿಡಿದು ಕಾಪಾಡೋ ಅಂಥದ್ದು ಆ ಬೆಂಕಿಪಟ್ಟಣಕ್ಕೆ ಇದೆ. ಅದಕ್ಕೋಸ್ಕರ ನೀವು ಗೊತ್ತಿಲ್ಲದಿದ್ದಲೇ ಆ ಬೆಂಕಿಪಟ್ಟಣನ ಅಲ್ಲಿ ಬಿಟ್ಬಿಡಬೇಕು. ಅಕಸ್ಮಾತು ನೀವು ಇಲ್ಲ ನಮಗೆ ಆ ಥರ ಆಗಲ್ಲ ಅಂದರೆ, ನೀವು ಮಂಗಳವಾರ ದಿನ ಒಂದು ದಪ್ಪದು, ಇದು ಕಡಿಮೆ ದುಡ್ಡಲ್ಲಿ ಮಾಡ್ಕೊಳ್ಳೋ ಅಂಥ ಉಪಾಯ, ಇದನ್ನು ಮಾಡ್ಕೊಬೋದು. ಅಕಸ್ಮಾತ್ ಇಲ್ಲ ನಮಗೆ ತುಂಬಾ ಒಳ್ಳೆಯದಾಗಬೇಕು, ನಮ್ಮ ಜೀವನದಲ್ಲಿ ನಮಗೂ ಯಶಸ್ಸು ಕೀರ್ತಿ ಎಲ್ಲ ಬೇಕು ಅಂತ ಬಯಸೋ ಅಂಥವ್ರು ನೀವು ಒಂದು ದಪ್ಪದು ಮ್ಯಾಚ್ ಬಾಕ್ಸ್ ಅಂತಲೇ ಬರೋದು
ಬರುತ್ತೆ. ಅಂದರೆ ಒಂದು 100-200 ರೂಪಾಯಿ ಕೊಟ್ಟರೆ ಇಷ್ಟು ದಪ್ಪದೊಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸನ್ನು ನೀವು ತೊಗೊಂಡೋಗಿ, ಅದರಲ್ಲೂ ಬೆಂಕಿಪಟ್ಟಣದ ಬಾಕ್ಸನ್ನು ನೀವು ತೊಗೊಂಡೋಗಿ ಅದನ್ನು ನೀವು ದೇವಸ್ಥಾನಕ್ಕೆ ದಾನವಾಗಿ ಕೊಡೋದ್ರಿಂದ ಅಥವಾ ನೀವು ಅಲ್ಲಿ ಬಿಟ್ಟು ಬರೋದ್ರಿಂದ, ಗೊತ್ತಿಲ್ದಿದ್ದಂಗೆ ಬಿಟ್ಟು ಬರೋದ್ರಿಂದ ಎಷ್ಟೋ ಕರ್ಮಗಳು ಅದು ಗೊತ್ತಿಲ್ದಿದ್ದಂಗೆ ಯಾರಾದರೂ ಅದನ್ನು ತಗೊಂಡೋಗಿ ಅದನ್ನು ಬಳಸ್ತಾ ಇದ್ದರೆ ಅದು ಒಂಥರ ಉಪಯೋಗ ಆಗುತ್ತೆ. ಯಾಕಂದರೆ ನಿಮ್ಮ ಕರ್ಮಗಳು ಅದು ಟ್ರಾನ್ಸ್ಫರ್ ಆಗುತ್ತೆ ಬೇರೆಯವ್ರಿಗೆ, ಅಥವಾ ಅದನ್ನು ಬೇರೆ ಯಾರೋ ದೇವ್ರ ಮುಂದೆ ಇಟ್ಟಾಗ ಅದು ನಮಗೆ ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ನಮ್ಮ ಕಷ್ಟಗಳನ್ನ ಅವರು ತೊಡೆದು ನಮಗೆ ಇನ್ನೇನೋ ಒಂದು ವೈಬ್ರೇಟ್ ಆಗೋದಕ್ಕೆ ಆ ರೀತಿಯೂ ಒಂದು ಕೆಲಸ ಮಾಡುತ್ತೆ. ಅಕಸ್ಮಾತು ಇಲ್ಲ ನಾವು ಬೆಂಕಿಪಟ್ಟಣನ ನಾವು ದಾನವಾಗಿ ಕೊಡ್ತೀವಿ ಅಂದರೆ ಆ ದಾನವಾಗಿ ಕೊಟ್ಟಂಥ ಸಂದರ್ಭದಲ್ಲೂ ಅಲ್ಲಿನ ಪುರೋಹಿತರುಗಳು ದೀಪ ಹಚ್ಚೋದಕ್ಕೆ ಅಥವಾ ಹೋಮ ಮಾಡೋದಕ್ಕೆ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಆ ಬೆಂಕಿಪಟ್ಟಣನ ಅವರು ಬಳಸೋದ್ರಿಂದ, ಅಗ್ನಿನ ಬಳಸೋದ್ರಿಂದ ನಮ್ಮಲ್ಲಿರೋಂಥ ಎಷ್ಟೋ ಪಾಪಕರ್ಮಗಳು ಸವಿತಾ ಹೋಗುತ್ತೆ. ಇದು ಸಣ್ಣ ಉಪಾಯ ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಅವತ್ತಿನ ದಿನ ಕೇಳಿಕೊಂಡು ನೀವು ಸಣ್ಣದಾದರೂ ಉಪಾಯ ಮಾಡಿ, ಇಲ್ಲ ದೊಡ್ಡದಾದರೂ ಉಪಾಯ ಮಾಡಿ. ಒಟ್ಟಿನಲ್ಲಿ ಬೆಂಕಿಪಟ್ಟಣನ ನೀವು ದೇವಸ್ಥಾನದಲ್ಲಿ ಬಿಟ್ಟು ಬರೋದಾದರೆ ಬಿಟ್ಟು ಬನ್ನಿ, ಇಲ್ಲ ಕೊಡ್ತೀವಿ ಅಂದರೆ ಕೊಟ್ಬಿಟ್ಟು ಬನ್ನಿ. ಒಟ್ಟಿನಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಬೆಂಕಿಪಟ್ಟಣದ ಈ ಪ್ರಯೋಗ ಮಾಡಿಕೊಂಡಿದ್ದೆ ಆದರೆ ನಮ್ಮ ಎಷ್ಟೋ ಕಷ್ಟಗಳು ಬಗೆಹರಿದು ಅಡೆತಡೆಗಳೆಲ್ಲ ನಿವಾರಣೆ ಆಗಿ ಟೆನ್ಷನ್ ಎಲ್ಲ ಕಡಿಮೆ ಆಗಿ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಹೊಸ ಬೆಳಕು ಬರೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದರಲ್ಲೂ ಹುಣ್ಣಿಮೆ ದಿನ ನೀವು ಮಾಡಿದ್ದೆ ಆದರೆ ಅದರಲ್ಲೂ ನೀವು ಗೋಧೂಳಿ ಸಮಯದಲ್ಲಿ, ನಾಳೆ ಸಂಜೆ ಸಮಯದಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಅಕಸ್ಮಾತ್ ಸಮಯ ಇಲ್ಲ ಅನ್ನೋರು ಬೆಳಗ್ಗೆ ಕೂಡ ನೀವು ಆಂಜನೇಯನ ದೇವಸ್ಥಾನದಲ್ಲೇ ಇದನ್ನು ಮಾಡಬೇಕಾಗಿರೋದು. ಅದರಲ್ಲೂ ನೀವು ಆ ಬೆಂಕಿಪಟ್ಟಣನ ಇಟ್ಕೊಂಡು ಹನುಮಾನ್ ಚಾಲೀಸ್ನ ನೀವು ಹೇಳ್ಕೊಂಡು, ಅದರಲ್ಲೂ ಒಂದು ಸರಿ ನೀವು ಹನುಮಾನ್ ಚಾಲೀಸ್ನ ಹೇಳ್ಕೊಬೋದು. ಅಕಸ್ಮಾತ್ ನಿಮಗೆ ಹನುಮಾನ್ ಚಾಲೀಸ್ ಬರ್ತಾ ಇಲ್ಲ ಅಂದರೆ ಓಂ ಹನುಮತೆ ನಮಃ ಅಂತ ನೀವು 108 ಸರಿ ಆ ಬೆಂಕಿಪಟ್ಟಣನ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಪ್ರತಿಯೊಂದು ಕಷ್ಟನೂ ಹೇಳ್ಕೊಬೇಕು. ಏನೇನು ಸಮಸ್ಯೆ ಇದೆ, ಎಕ್ಸಾಮ್ ಚೆನ್ನಾಗಿ ಬರೀತಾ ಇಲ್ವಾ, ಅಥವಾ ಓದಿದ್ದು ನಿಮ್ಗೆ ಅರ್ಥ ಆಗ್ತಿಲ್ವಾ, ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಿಲ್ವಾ, ಅಥವಾ ದೂರದಲ್ಲಿದ್ದೀರಾ, ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ದೀರಾ, ಅಥವಾ ನನಗೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ವಾ, ಅಥವಾ ನಾನು ಮಾಡ್ತಿರೋಂಥ ಕೆಲಸದಲ್ಲಿ ನನಗೆ ಶತ್ರುಗಳ ಬಾಧೆ ಇದೆಯಾ, ಅಕ್ಕಪಕ್ಕದವರು ನಿಮಗೆ ಕಾಟ ಕೊಡ್ತಾ ಇದ್ದಾರಾ, ಅಥವಾ ನಿಮ್ಮ ಜೀವನದಲ್ಲಿ ಏನೇನು ನಿಮಗೆ ಸಮಸ್ಯೆಗಳಿದೆ, ಪ್ರತಿಯೊಂದು ಸಮಸ್ಯೆನೂ ಕೂಡ ನೀವು ಆ ಬೆಂಕಿಪಟ್ಟಣನ ನೀವು ಕೈಯಲ್ಲಿ ಹಿಡ್ಕೊಂಡು ಹೇಳ್ಕೊಂಡು ನೀವು ಯಾರಿಗೂ ಗೊತ್ತಿಲ್ದಿರ ಅಂತ ದೊಡ್ಡ ಆ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ ಅಷ್ಟೇ. ನೀವು ಅದನ್ನು ಮತ್ತೆ ಯಾವುದೇ ಕಾರಣಕ್ಕೂ ಮನೆಗೆ ತರಬೇಡಿ. ಯಾಕಂದರೆ ಆ ಬೆಂಕಿಪಟ್ಟಣದ ಒಳಗಡೆ ನಾವು ನಮ್ಮಲ್ಲಿರೋಂಥ ಕೆಟ್ಟ ತರಂಗಗಳೆಲ್ಲ ಅಲ್ಲಿ ಆ ಬೆಂಕಿಪಟ್ಟಣಕ್ಕೆ ಹೋಗಿರುತ್ತೆ. ಆ ತರಂಗಗಳನ್ನ ನಾವು ಅಲ್ಲೇ ಬಿಟ್ಬಿಟ್ಟು ಬಂದಾಗ, ಆ ಸಮಸ್ಯೆಗಳೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಾಗ ನಮಗೆ ಏನೋ ಒಂದು ವೈಬ್ರೇಟ್ ಅನ್ನೋದು ನಮಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗೆ ಗೊತ್ತಿಲ್ದಿದ್ದಂಗೆ ಅಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಅಕಸ್ಮಾತ್ ನೀವಿಟ್ಟಿರೋಂಥ ಬೆಂಕಿಪಟ್ಟಣನ ಯಾರಾದರೂ ಬಳಸಿದ್ದೆ ಆದರೆ ಅದರಿಂದ ನಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ತುಂಬ ಸರಳವಾದದ್ದು, ಪ್ರಯೋಗ ಮಾಡ್ಕೊಂಡು ನೋಡಿ. ಯಾಕಂದರೆ ಯಾವುದನ್ನೇ ಆಗಲಿ ನೀವು ಪ್ರಯೋಗ ಮಾಡಿ ನೋಡಿದಾಗಲೇ ಅದರ ಅನುಭವ ಆಗೋದು. ಇದನ್ನು ಪ್ರಯೋಗ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.